ಸೊ ಇವನ್ ದ ಸ್ಮಾಲೆಸ್ಟ್ ಮೂಮೆಂಟ್, ಒಂದು ಚಿಕ್ಕ ಮೂಮೆಂಟ್ ಕೂಡ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಚೆ ಇದ್ದಾಗ ನಮ್ಗೆ ಅದು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಬಟ್ ಅದೇ ಒಂದು ಬಿಗ್ ಬಾಸ್ ಮನೆ ಅಂದಾಗ ಒಂದು 4 ಗೋಡೆ, ಫೋನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಸ್ಮೈಲ್ ಕೂಡ, ಒಂದು ಸ್ಮಾಲ್ ಮೂಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಏನು ಮಿಸ್ಟೇಕ್ ಮಾಡಿದೆ, ಇದನ್ನ ಮಾಡಬಾರ್ದಿತ್ತು ಅನ್ನೋಂಥದ್ದು ನೀವು ಹೊರಗಡೆ ಬರೋ ಟೈಮ್ಗೆ ನಿಮ್ಗೆ ಕಾಡಿದ್ದು ಅನ್ನೋಂಥದ್ದು? ಸರ್, ಮಿಸ್ಟೇಕ್ ಅಂತ ಏನು ಮಾಡಿಲ್ಲ ಸರ್. ಫಸ್ಟ್ ನನಗೇನು ಬಿಗ್ಗೆಸ್ಟ್ ಇಶ್ಯೂ ಆಗಿದ್ದು ಅಂದ್ರೆ ಊಟ. ಅಂದ್ರೆ ಊಟ ತುಂಬಾ ಚೆನ್ನಾಗಿ ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾನು ಒಳಗೋಗುವಾಗ 125 kg ಇದ್ದೆ. ಇವಾಗ ಆಲ್ಮೋಸ್ಟ್ ಒಂದು 20 kg ಲಾಸ್ ಆಗಿದ್ದೀನಿ. ಊಟದೊಂದು ಸ್ವಲ್ಪ ಇಶ್ಯೂ ಆಯ್ತು ನನಗೆ. ಯಾಕಂದ್ರೆ ಇವಾಗ ಆಲ್ ಅದರ್ ಕಂಟೆಸ್ಟೆಂಟ್ ಅವ್ರು ಆಚೆ ಏನ್ ತಿಂತಾ ಇದ್ರು, ಒಳಗಡೆನೂ ಅದೇ ಫುಡ್ ತಿಂತಾ ಇದ್ರು. ಬಟ್ ನಾನು ಆಚೆ ನನ್ನ ಡಯಟ್ ಫುಡ್, ನಾನ್ ವೆಜ್ ಅಂದ್ಕೊಂಡಿದ್ದೆ. ಅಲ್ಲಿ ಒಳಗೋದಾಗ ನಂಗೆ ಅದು ತುಂಬಾ ಕಷ್ಟ ಆಗೋಯ್ತು. ಸೊ ಊಟದ್ದು ತುಂಬಾ ಇಶ್ಯೂ ಆಯ್ತು. ಸ್ಟಾರ್ಟಿಂಗಲ್ಲಂತೂ ನಿದ್ದೆ ಬರ್ತಾ ಇರಲಿಲ್ಲ, ಒಂಥರ ಇರಿಟೇಷನ್ ಆಗೋದು, ಅವಾಗ ಸ್ವಲ್ಪ BP ಲೋ ಆಗೋದು, ಅದೆಲ್ಲ ಆಗ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾ ಹೋದೆ. ಬಟ್ ಮೇನ್ ಇಶ್ಯೂ ನನಗೆ ಪ್ರಾಬ್ಲಮ್ ಆಗಿದ್ದೆ ಫುಡ್ ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಈಗ ಗಿಲ್ಲಿ ನಿಮ್ಮ ಸ್ನೇಹಿತ ಕೂಡ ಹೌದು, ಬಟ್ ಅವರು ವಿನ್ನರ್ ಆಗ್ತಾರೆ ಅಂತ ನಿಮಗೆ ಯಾವ ಪಾಯಿಂಟ್ ಅಲ್ಲಿ ಅನಿಸ್ತು ಅಂತ ಸರ್? ಸರ್, ಒಂದು ಆಲ್ಮೋಸ್ಟ್ 10 weeks ಟೈಮಲ್ಲೇ ನನಗೆ ಅನಿಸ್ತಾ ಇತ್ತು ಗಿಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅಂತ. ಯಾಕೆಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಗೇಮಲ್ಲಿ ಅಂದ್ರೆ ಒಂದು ಡಿಫ್ರೆಂಟ್ ಪ್ಲಾನಿಂಗ್ ಇತ್ತು ಗಿಲ್ಲಿದು. ನಾವೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಆಡಿದ್ರೆ ಅವನೇ ಡಿಫ್ರೆಂಟ್ ಆಗಿ ಆಡ್ತಾ ಇದ್ದ. ಆ ಟೈಮಲ್ಲಿ ಅನಿಸ್ತಾ ಇತ್ತು ಗಿಲ್ಲಿಗೆ ಒಳ್ಳೆ ಚಾನ್ಸ್ ಇದೆ ವಿನ್ ಆಗೋದು ಅಂತ. ಎಸ್ ಸರ್, ಹೊರಗಡೆ ಬಂದ ತಕ್ಷಣ ನಿಮಗೆ ಫಸ್ಟ್ ಏನು ಅನಿಸ್ತು? ಇದೆಲ್ಲವನ್ನು ಕೂಡ ಒಂದು ಹೊಸ ಜರ್ನಿ, ಹೊಸದಾಗಿ ಕಾಣಿಸ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಹೇಳಿ. ಅದೇ ಸರ್ ಹೇಳಿದ್ನಲ್ಲ, ಅಲ್ಲಿ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಹೊಸ ಲೋಕ. ಅಂದ್ರೆ ಈ ಲೋಕಕ್ಕೂ ಆ ಲೋಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ನೆ ಆಚೆ ಬಂದಾಗೂ ನನ್ನ ಮೈಂಡ್ ಬ್ಲಾಕ್ ಆಗಿ ಹೋಗಿತ್ತು. ಇವಾಗೂ ನಿಮ್ ಜೊತೆ ಮಾತಾಡ್ತಾ ಇದೀನಿ, ಒಂಥರ ಆಗ್ತಾ ಇದೆ. ಲೈಕ್ ಇಷ್ಟೊಂದು ಜನ, ಅಂದ್ರೆ ಹೊಸ ಎನ್ವೈರನ್ಮೆಂಟ್, ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಮೇ ಬಿ ಒಂದು 1-2 months ಬೇಕಾಗತ್ತೆ ಅನ್ಸುತ್ತೆ ವಾಪಸ್ ಮುಂಚೆ ತರ ಆಗಕ್ಕೆ. ಸೊ ಇವನ್ ದ ಸ್ಮಾಲೆಸ್ಟ್ ಮೂಮೆಂಟ್, ಒಂದು ಚಿಕ್ಕ ಮೂಮೆಂಟ್ ಕೂಡ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆಚೆ ಇದ್ದಾಗ ನಮ್ಗೆ ಅದು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಬಟ್ ಅದೇ ಒಂದು ಬಿಗ್ ಬಾಸ್ ಮನೆ ಅಂದಾಗ ಒಂದು 4 ಗೋಡೆ, ಫೋನ್ ಇಲ್ಲ, ಏನೂ ಇಲ್ಲ, ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಸ್ಮೈಲ್ ಕೂಡ, ಒಂದು ಸ್ಮಾಲ್ ಮೂಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಏನು ಮಿಸ್ಟೇಕ್ ಮಾಡಿದೆ, ಇದನ್ನ ಮಾಡಬಾರ್ದಿತ್ತು ಅನ್ನೋಂಥದ್ದು ನೀವು ಹೊರಗಡೆ ಬರೋ ಟೈಮ್ಗೆ ನಿಮ್ಗೆ ಕಾಡಿದ್ದು ಅನ್ನೋಂಥದ್ದು? ಸರ್, ಮಿಸ್ಟೇಕ್ ಅಂತ ಏನು ಮಾಡಿಲ್ಲ ಸರ್. ಫಸ್ಟ್ ನನಗೇನು ಬಿಗ್ಗೆಸ್ಟ್ ಇಶ್ಯೂ ಆಗಿದ್ದು ಅಂದ್ರೆ ಊಟ. ಅಂದ್ರೆ ಊಟ ತುಂಬಾ ಚೆನ್ನಾಗಿ ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ. ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾನು ಒಳಗೋಗುವಾಗ 125 kg ಇದ್ದೆ. ಇವಾಗ ಆಲ್ಮೋಸ್ಟ್ ಒಂದು 20 kg ಲಾಸ್ ಆಗಿದ್ದೀನಿ. ಊಟದೊಂದು ಸ್ವಲ್ಪ ಇಶ್ಯೂ ಆಯ್ತು ನನಗೆ. ಯಾಕಂದ್ರೆ ಇವಾಗ ಆಲ್ ಅದರ್ ಕಂಟೆಸ್ಟೆಂಟ್ ಅವ್ರು ಆಚೆ ಏನ್ ತಿಂತಾ ಇದ್ರು, ಒಳಗಡೆನೂ ಅದೇ ಫುಡ್ ತಿಂತಾ ಇದ್ರು. ಬಟ್ ನಾನು ಆಚೆ ನನ್ನ ಡಯಟ್ ಫುಡ್, ನಾನ್ ವೆಜ್ ಅಂದ್ಕೊಂಡಿದ್ದೆ. ಅಲ್ಲಿ ಒಳಗೋದಾಗ ನಂಗೆ ಅದು ತುಂಬಾ ಕಷ್ಟ ಆಗೋಯ್ತು. ಸೊ ಊಟದ್ದು ತುಂಬಾ ಇಶ್ಯೂ ಆಯ್ತು. ಸ್ಟಾರ್ಟಿಂಗಲ್ಲಂತೂ ನಿದ್ದೆ ಬರ್ತಾ ಇರಲಿಲ್ಲ, ಒಂಥರ ಇರಿಟೇಷನ್ ಆಗೋದು, ಅವಾಗ ಸ್ವಲ್ಪ BP ಲೋ ಆಗೋದು, ಅದೆಲ್ಲ ಆಗ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾ ಹೋದೆ. ಬಟ್ ಮೇನ್ ಇಶ್ಯೂ ನನಗೆ ಪ್ರಾಬ್ಲಮ್ ಆಗಿದ್ದೆ ಫುಡ್ ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಈಗ ಗಿಲ್ಲಿ ನಿಮ್ಮ ಸ್ನೇಹಿತ ಕೂಡ ಹೌದು, ಬಟ್ ಅವರು ವಿನ್ನರ್ ಆಗ್ತಾರೆ ಅಂತ ನಿಮಗೆ ಯಾವ ಪಾಯಿಂಟ್ ಅಲ್ಲಿ ಅನಿಸ್ತು ಅಂತ ಸರ್? ಸರ್, ಒಂದು ಆಲ್ಮೋಸ್ಟ್ 10 weeks ಟೈಮಲ್ಲೇ ನನಗೆ ಅನಿಸ್ತಾ ಇತ್ತು ಗಿಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅಂತ. ಯಾಕೆಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಗೇಮಲ್ಲಿ ಅಂದ್ರೆ ಒಂದು ಡಿಫ್ರೆಂಟ್ ಪ್ಲಾನಿಂಗ್ ಇತ್ತು ಗಿಲ್ಲಿದು. ನಾವೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಆಡಿದ್ರೆ ಅವನೇ ಡಿಫ್ರೆಂಟ್ ಆಗಿ ಆಡ್ತಾ ಇದ್ದ. ಆ ಟೈಮಲ್ಲಿ ಅನಿಸ್ತಾ ಇತ್ತು ಗಿಲ್ಲಿಗೆ ಒಳ್ಳೆ ಚಾನ್ಸ್ ಇದೆ ವಿನ್ ಆಗೋದು ಅಂತ. ಎಸ್ ಸರ್, ಹೊರಗಡೆ ಬಂದ ತಕ್ಷಣ ನಿಮಗೆ ಫಸ್ಟ್ ಏನು ಅನಿಸ್ತು? ಇದೆಲ್ಲವನ್ನು ಕೂಡ ಒಂದು ಹೊಸ ಜರ್ನಿ, ಹೊಸದಾಗಿ ಕಾಣಿಸ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಹೇಳಿ. ಅದೇ ಸರ್ ಹೇಳಿದ್ನಲ್ಲ, ಅಲ್ಲಿ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಹೊಸ ಲೋಕ. ಅಂದ್ರೆ ಈ ಲೋಕಕ್ಕೂ ಆ ಲೋಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ನೆ ಆಚೆ ಬಂದಾಗೂ ನನ್ನ ಮೈಂಡ್ ಬ್ಲಾಕ್ ಆಗಿ ಹೋಗಿತ್ತು. ಇವಾಗೂ ನಿಮ್ ಜೊತೆ ಮಾತಾಡ್ತಾ ಇದೀನಿ, ಒಂಥರ ಆಗ್ತಾ ಇದೆ. ಲೈಕ್ ಇಷ್ಟೊಂದು ಜನ, ಅಂದ್ರೆ ಹೊಸ ಎನ್ವೈರನ್ಮೆಂಟ್, ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಮೇ ಬಿ ಒಂದು 1-2 months ಬೇಕಾಗತ್ತೆ ಅನ್ಸುತ್ತೆ ವಾಪಸ್ ಮುಂಚೆ ತರ ಆಗಕ್ಕೆ.